ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಬಕಾರಿ ಸಚಿವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತೂರಿದೆ ಎಂಎಸ್ಐಎಲ್ ಅಂಗಡಿ. ಅಬಕಾರಿ ಸಚಿವರೇ, ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತೂರಿದ್ಯಾ ಎಂಎಸ್ಐಎಲ್ ಅಂಗಡಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆ ಹತ್ತಿರವೇ ಮದ್ಯದಂಗಡಿಯನ್ನ ನಿರ್ಮಿಸಲಾಗಿದೆ. ರಾಯಭಾಗ ತಾಲೂಕಿನ ಇಟ್ಟನಾಳ ಗ್ರಾಮದಲ್ಲಿರುವಂತಹ ಎಂಎಸ್ಐಎಲ್ ಬಾರ್, ಎಂಎಸ್ಐಎಲ್ ಮದ್ಯದ ಅಂಗಡಿಯನ್ನ ತೆರವುಗೊಳಿಸುವಂತೆ ಇದೀಗ ಸಾಕಷ್ಟು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಎಂಎಸ್ಐಎಲ್ ಮದ್ಯದ ಅಂಗಡಿ ಏನಿದೆ ಅದನ್ನ ಆದಷ್ಟು ಬೇಗ ತೆರವುಗೊಳಿಸಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇನಿದ್ದಾರೆ ಅವರ ಗಮನಕ್ಕೂ ಕೂಡ ಎಷ್ಟೇ ಬಾರಿ ನಾವು ತಂದ್ರೂ ಕೂಡ, ಅವರ ಗಮನಕ್ಕೆ ತಂದ್ರೂ ಕೂಡ ಅವರು ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ, ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟನಾಳ ಗ್ರಾಮದ ಮಧ್ಯಭಾಗದಲ್ಲೇ ಇರುವಂತಹ ಎಂಎಸ್ಐಎಲ್ ಮದ್ಯದ ಅಂಗಡಿ, ಇದನ್ನ ಆದಷ್ಟು ಬೇಗ ತೆರವುಗೊಳಿಸಬೇಕಂತ ಮನವಿ ಮಾಡ್ತಾ ಇದ್ದಾರೆ. ಗ್ರಾಮದ ಎಸಿ ಕಾಲೋನಿ ಮತ್ತು ಕನಕದಾಸ ನಗರ ಮಧ್ಯೆ ಈ ಬಾರ್ ಇದೆ, ಈ ಬಾರನ್ನ ತೆರವುಗೊಳಿಸಬೇಕು. ಬಾರ್ನಿಂದ ಕೇವಲ 25 ಮೀಟರ್ ದೂರದಲ್ಲಿ ಸರ್ಕಾರಿ ಶಾಲೆ ಇದೆ, ಹಾಗಾಗಿ ಇದನ್ನ ತೆರವುಗೊಳಿಸಬೇಕು. ಕುಡಿದು ಬಿಸಾಡಿದಂತಹ ಬಾಟಲ್ಸ್ ಅನ್ನ ಹಿಡಿದು ಆಡ್ತಾ ಇದ್ದಾರೆ ಮಕ್ಕಳು. ಚಿಕ್ಕ ವಯಸ್ಸಿನಲ್ಲೇ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಮದ್ಯದ ಅಂಗಡಿಯನ್ನ ತೆರವುಗೊಳಿಸುವಂತೆ ಇದೀಗ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ರಾಜಕೀಯ ಒತ್ತಡಕ್ಕೆ ಮಣಿದು ಮೌನವಾದ್ರ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಈ ಬಾರ್ನಲ್ಲಿ MRP ರೇಟ್ ಇಷ್ಟೇ ಇದೆ ಅಂತ ಹೇಳಿ ಅದಕ್ಕಿಂತ ಜಾಸ್ತಿ ಮಾರಾಟವನ್ನ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಜಾಸ್ತಿ ರೇಟ್ಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇದನ್ನ ತೆರವುಗೊಳಿಸಬೇಕು. ಅಕಸ್ಮಾತ್ ಏನಾದರೂ ನೀವು ತೆರವುಗೊಳಿಸಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅಂತ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾದ್ರಂದ್ರೆ ದೂರ ಆಕೈತಿ, ಮತ್ತು ಅವ್ರಿಗೆ ಒಂದು ಸ್ವಲ್ಪ ಏನರ ಆಕ್ಸಿಡೆಂಟ್ ಅವು ಆಗಿ ಕಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಅಂಗಡಿ ಬೇಕಂತೇಳಿ ಅವ್ರೊಂದು ಟ್ರಾವ್ ಹಾಕಿಕೊಟ್ರು. ಆ ಅಂಗಡಿ ಟ್ರಾವ್ ಹಾಕಿಟ್ಟು ಅವರು ಇಲ್ಲೇ ಮಾಡ್ರತೆ ಏನು ಟ್ರಾವ್ ಹಾಕಿಟ್ಟಿಲ್ಲ. ಅಲ್ಲೊಂದು ಮಹಾಕಾಳಿ ಸ್ಕೂಲ್, ಆ ಸ್ಕೂಲ್ ಒಂದು 20-25 ಫುಟ್ ಐತಿ. ಆ ಸ್ಕೂಲ್ ಮಕ್ಕಳಿಗೆ ದಾರು MSL ಸ್ಟಾರ್ಟ್ ಆಗಿ 6-7 ವರ್ಷ ಆಯ್ತು. ಅನೇಕ ಬಾರಿ ಅದ್ರ ಬದಲು ನಾವು ಗ್ರಾಮ ಪಂಚಾಯತಿ ಕಂಪ್ಲೀಟು ಮಾಡಿದ್ದು, ಚರ್ಚಾನ ಮಾಡಿದ್ದು, ಮತ್ತು ಅಬಕಾರಿ ಇಲಾಖೆ ರಾಯಬಾಗ ಅವ್ರಿಗೂ ಹೇಳಿದ್ದು, ಮತ್ತು DC ಸಾಹೇಬ್ರು ಜಯರಾಮ್ ಸಾಹೇಬ್ರು DC ಟೈಮ್ನಾಗ ಮನೆಯೂ ಕೊಟ್ಟಿದ್ದು. ಅವ್ರು ಏನು ಕ್ರಮ ತಗೊಳ್ಳಿಲ್ಲ. ಈಗ ಓಣ್ಯಾಗ ಮಕ್ಕಳಲ್ಲಿ ಓಣ್ಯಾಗ ತಿರುಗಾಡೋದ್ರಿಂದ ಕುಡ್ದು ಅಲ್ಲೇ ಗ್ಲಾಸ ನೀರ ಉಗಿತಾರೋ. ಗ್ಲಾಸ ನೀರು ಅಥವಾ ಸಣ್ಣ ಹುಡುಗರು ತಿರುಗಾಡುವಾಗ ಬಾಯಾಗ ಇಟ್ಕೊಂಡು ಹೋಗ್ತಾವೆ. ಅವ್ರ ಆರೋಗ್ಯ ಕಾಡಾಗೋದ್ರಿಂದ ಇಲ್ಲಿದ ಓಣ್ಯಾಗ ಇದ್ದಿದ್ದು. ಮತ್ತು ಒಂದು MHL ಇರ್ಬೇಕಾದ್ರೆ ಇಷ್ಟ ಮೀಟ್ರ್ ಒಂದು ಸಾಲಿ ಬಿಟ್ಟರೆ ಒಂದು ಎ ಸಿ ಮನೆಗಳು ಇದ್ದಿದ್ದು ಇಷ್ಟು ಮೀಟ್ರ್ ಐತೆ ಅಂತೇಳಿ ಅದ್ರಾಗ ರೂಲ್ ಐತಿ. ಆ ಮೀಟ್ರ್ ಬಿಟ್ಟು ಆ ಟೈಮ್ದಾಗ ಅದನ್ನು ಯಾರು ರಾಜಕೀಯ ಒತ್ತಡದಿಂದ ಅದನ್ನು ಇಲ್ಲಿ ನಮ್ಮ ಓಣ್ಯಾಗ ಅವತ್ತಿಂದ ಸ್ಟಾರ್ಟ್ ಮಾಡ್ರು. ಹೆಣ್ಮಕ್ಳು ರವಿವಾರ ದಿನ ನಮ್ಮಲ್ಲಿ ಸಂತೆ ಇರ್ತೈತಿ, ಲಕ್ಷ್ಮೀ ದೇವ್ರ ಗುಡಿ ಮುಂದಿಂದ ಬಂದಿರ್ತೈತಿ. ಆದರೆ ಕೆಲವು ಊರಾನ ಕೆಲವು ಮಂದಿ ಗಾಡಿಗಳು ತಿರುಗಾಡೋದು, ಕೆಲವು ಹೆಣ್ಮಕ್ಳು ತಿರುಗಾಡೋದ್ರಿಂದ ಅಲ್ಲಿ ಗಣಸರು ಕುಡಿಯೋದು ಉಗುಳೋದು